ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ. ಜೀವವಾಣಿ ಈ ಕಾರ್ಯಕ್ರಮದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೆ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮವನ್ನು ಎಷ್ಟೋ ಸಮಯದಿಂದ ನೋಡ್ತಾ ಇದ್ದೀರಿ. ಈ ಕಾರ್ಯಕ್ರಮ ಮುಖಾಂತರ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿದ್ದಾನೆ. ನಮಗೆ ಸಂತೋಷ. ಏಕೆಂದರೆ ನೀವು ಕೇಳುವ ಈ ವಾಕ್ಯದಲ್ಲಿ ಜೀವ ಉಂಟು. ನೀವು ಎಷ್ಟು ವಾಕ್ಯ ಕೇಳ್ತೀರಿ ನಿಮಗೆ ಬಿಡುಗಡೆ ಆಗ್ತದೆ, ನಿಮಗೆ ಸ್ವಸ್ಥತೆ ಆಗ್ತದೆ. ಅಷ್ಟೇ ಅಲ್ಲ, ದೇವರು ನಿಮಗೆ ಆಶೀರ್ವಾದ ಮಾಡ್ತಾನೆ. ಇವತ್ತು ಕೂಡ ದೇವರು ವಾಕ್ಯದ ಮುಖಾಂತರ ಮಾತಾಡಲಿಕ್ಕೆ ಬಯಸ್ತಾನೆ. ನಾವು ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ತಂದೆಯ ದೇವನಿಗೆ ಸ್ತೋತ್ರ. ನಿನ್ನ ಮಕ್ಕಳು ಕರ್ತನೇ ಈ ಸಮಯದಲ್ಲಿ ಕರ್ತನೇ ವಾಕ್ಯವನ್ನು ಕೇಳಲಿಕ್ಕೆ ಕರ್ತನೇ ಸಿದ್ಧವಾಗಿದ್ದಾರೆ. ನಿನ್ನ ಕರುಣೆ ಅವರ ಮೇಲೆ ಇಳಿದು ಬರಬೇಕೆಂದು ನಾನು ಪ್ರಾರ್ಥಿಸ್ತೇನೆ. ಕರ್ತನೇ, ನಿನ್ನ ಕೃಪೆ ಅವರ ಮೇಲೆ ಇಳಿದು ಬರಬೇಕು ಸ್ವಾಮಿ, ಪ್ರಾರ್ಥಿಸ್ತೇನೆ. ತಂದೆ, ಪರಲೋಕನ ದ್ವಾರವನ್ನು ತೆರೆದು ಸ್ವಾಮಿ ನೀನು ಮಾತಾಡಬೇಕೆಂದು ನಾನು ಪ್ರಾರ್ಥನೆ. ಪರಿಶುದ್ಧಾತ್ಮನೇ ಸಹಾಯ ಮಾಡು. ನಾವು ಕೇಳುವವರಾಗಿದೆ ಸ್ವಾಮಿ. ತಂದೆ ಸ್ತೋತ್ರ, ಯೇಸು ನಾಮದಲ್ಲಿ ತಂದೆ, ಆಮೇಲೆ. ಇವತ್ತು ಮತ್ತಾಯನ ಶುಭ ಸಂದೇಶ 21 ಅಧ್ಯಾಯ 29, 23ರಿಂದ ನಾವು ಧ್ಯಾನಿಸುವ. ತರುವಾಯ ಆತನು ದೇವಾಲಯಕ್ಕೆ ಬಂದು ಬೋಧಿಸುತ್ತಿರಲಾಗಿ ಮಹಾಯಾಜಕರು ಪ್ರಜೆಯ ಹಿರಿಯರು ಆತನ ಬಳಿಗೆ ಬಂದು, ನೀನು ಯಾವ ಅಧಿಕಾರದಿಂದ ಇದನ್ನೆಲ್ಲ ಮಾಡ್ತಿ? ಯೇಸು ಕ್ರಿಸ್ತನು ಇಲ್ಲಿ ದೇವರ ವಾಕ್ಯ ಹೇಳ್ತದೆ ಹೀಗೆ, ದೇವಾಲಯಕ್ಕೆ ಬಂದು ಬೋಧನೆ ಮಾಡಲಿಕ್ಕೆ ಶುರು ಮಾಡಿದ. ಅಲ್ಲಿ ಜನರನ್ನು ಬೋಧಿಸಿದ. ಯೇಸು ಕ್ರಿಸ್ತನು ಬೋಧನೆ ಮಾಡ್ತಿದ್ದ. ಪರಿಜಯವರು ಶಾಸ್ತ್ರಿಗಳು ಬೋಧನೆ ಮಾಡುವ ಹಾಗೆ ಮಾಡ್ತಿರಲಿಲ್ಲ. ಯಾಜಕರು ಬೋಧನೆ ಮಾಡುವ ಹಾಗೆ ಮಾತಿರಲಿಲ್ಲ. ಯೇಸು ಕ್ರಿಸ್ತನು ಸತ್ಯ ಬೋಧನೆ, ಇಷ್ಟ ತನಕ ಮಾಡದ ಬೋಧನೆ, ಅವರು ಕೇಳದ ಬೋಧನೆ ಯೇಸು ಕ್ರಿಸ್ತನು ಅಲ್ಲಿ ಅವರಿಗೆ ಬೋಧಿಸ್ತಿದ್ದ. ಈ ಬೋಧನೆಯನ್ನು ಕೇಳಿ ಅಲ್ಲಿಯ ಜನರು ಓಡಿ ಬಂದು ಯಾವಾಗಲೂ ಯೇಸುನ ಬೋಧನೆ ಕೇಳಲಿಕ್ಕೆ ಓಡಿ ಬರ್ತಿದ್ದರು. ಏಕೆಂದರೆ ಯೇಸು ಮಾತಾಡುವ ಒಂದೊಂದು ಮಾತು ಇಂಪಾದ ಮಾತಾಗಿತ್ತು. ಅದು ಪ್ರೀತಿಯ ಮಾತಾಗಿತ್ತು. ಅವರಿಗೆ ಅದು ಸಂತಾಯಿಸ್ತಿತ್ತು. ಇನ್ನು ಅವರಿಗೆ ಈ ಧರ್ಮಶಾಸ್ತ್ರದ ವಿಷಯದಲ್ಲಿ, ಪರಲೋಕದ ವಿಷಯದಲ್ಲಿ ಹೆಚ್ಚೆಚ್ಚು ಅವರಿಗೆ ಅರಿವು ಆಗ್ತಿತ್ತು. ಯೇಸು ಬೋಧನೆ ಮಾಡುವಾಗ ಅವರ ಹೃದಯಕ್ಕೆ ತಲುಪ್ತಿತ್ತು. ಅದಕ್ಕೋಸ್ಕರ ಜನರು ಓಡಿ ಬಂದು ಯೇಸುನ ಪಾದದ ಬಳಿಗೆ ಕೂತ್ಕೊಳ್ತಿದ್ದರು. ಇಲ್ಲಿ ನಾವು ಕೇಳ್ತೇವೆ, ಯೇಸು ಕ್ರಿಸ್ತನು ದೇವಾಲಯ ಬಂದು ಬೋಧನೆ ಮಾಡ್ತಿದ್ದನು. ಈಗ ಯೇಸುಗೆ ಮಹಾಯಾಜಕರು ಪ್ರಜೆ ಹಿರಿಯರು ಆತನ ಬಳಿಗೆ ಬರ್ತಾರೆ. ಯಾರು ಬರ್ತಾರೆ? ಮಹಾಯಾಜಕನು ಮತ್ತು ಆ ಪ್ರಜೆ ಹಿರಿಯರುಗಳು ಎಲ್ಲ ಗೊತ್ತಿದ್ದವರು, ಅಂದರೆ ಲೋಕದ ಜ್ಞಾನ ಹೊಂದಿದ್ದವರು ಬಂದು ಯೇಸುಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನು ಪ್ರಶ್ನೆ? ಯಾವ ಅಧಿಕಾರದಿಂದ ಇದನ್ನೆಲ್ಲ ಮಾಡ್ತಿ? ನಿನಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ? ಯಾವ ಅಧಿಕಾರದಿಂದ ಇದನ್ನೆಲ್ಲ ನೀನು ಮಾಡ್ತಿ? ಯಾವ ಅಧಿಕಾರದಿಂದ ನೀನು ಬೋಧನೆ ಮಾಡ್ತಿ? ಯೇಸು ಖಾಲಿ ಬೋಧನೆ ಮಾಡ್ತಿದ್ದಿಲ್ಲ. ಅಲ್ಲಿ ಬಂದವರಿಗೆ, ಕಷ್ಟದಲ್ಲಿದ್ದವರಿಗೆ, ಕಾಯಿಲೆದಲ್ಲಿದ್ದವರಿಗೆ ಗುಣಪಡಿಸ್ತಿದ್ದ. ಅಲ್ಲಿ ಕುಂಟರು ಬರ್ತಿದ್ದರು, ಕುರುಡರು ಬರ್ತಿದ್ದರು, ಬೇರೆ ಬೇರೆ ಸಮಸ್ಯೆ ಜನರು ಬರ್ತಿದ್ದರು. ಅದಕ್ಕೆ ಅಲ್ಲಿ ಪರಿಹಾರ ಇರಲಿಲ್ಲ. ಈ ಯಾಜಕರ ಹತ್ರ ಪರಿಹಾರ ಇರಲಿಲ್ಲ. ಪರಿಜಯರ ಶಾಸ್ತ್ರಿ ಹತ್ರ, ಹಿರಿಯರ ಹತ್ರ ಪರಿಹಾರ ಇರಲಿಲ್ಲ. ಯೇಸು ಖಾಲಿ ಬೋಧನೆ ಮಾಡ್ತಿದ್ದ, ಅದೇ ಅಲ್ಲ, ಅವರಿಗೆ ಗುಣಪಡಿಸ್ತಿದ್ದ. ಅವರು ಗುಣ ಹೊಂದಿದ್ದರು. ಅದಕ್ಕೋಸ್ಕರ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಪ್ರತ್ಯೇಕವಾಗಿ ಯೇಸು ಗುಣಪಡಿಸಿದ್ದನು ಹೆಚ್ಚು ಅವರ ಸಬ್ಬತ್ ದಿನದಲ್ಲಿ. ಸಬ್ಬತ್ ದಿನ ಅಂದರೆ ಅವರಿಗೆ ಒಂದು ಶ್ರೇಷ್ಠ ದಿನವಾಗಿದೆ. ಯೇಸು ಅದೇ ದಿನದಲ್ಲಿ
ಹೆಚ್ಚು ಜನರಿಗೆ ಗುಣಪಡಿಸುತ್ತಿದ್ದ. ಕಾಯಿಲೆ ಸೌಖ್ಯ ಆಗ್ತಿತ್ತು, ಕುಂಟರು ನಡೆಯುತ್ತಿದ್ದರು, ಕಿವುಡರು ಕೇಳುತ್ತಿದ್ದರು ಯೇಸು ಪ್ರಾರ್ಥನೆ ಮಾಡುವಾಗ. ಈಗ ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ, ಈ ಅಧಿಕಾರವನ್ನು ನಿನಗೆ ಯಾರು ಕೊಟ್ಟದ್ದು ಎಂದು ಕೇಳಲು ಯೇಸುಗೆ ಕೇಳ್ತದೆ, ಈ ಅಧಿಕಾರ ನಿನಗೆ ಯಾರು ಕೊಟ್ಟಿದ್ದಾರೆ? ಎಲ್ಲಿಂದ ಬಂದಿದೆ ಈ ಅಧಿಕಾರ ನಿನಗೆ? ಯೇಸು ದೇವಕುಮಾರನಾಗಿದ್ದಾನೆ, ಆತನೇ ದೇವರಾಗಿದ್ದಾನೆ. ದೇವಕುಮಾರನೆಂದರೆ ಯಾರು? ದೇವರ ಮಗನು ದೇವಕುಮಾರನು. ಆತನಿಗೆ ಯಾರು ಅಧಿಕಾರ ಕೊಡುವ ಅಗತ್ಯ ಉಂಟಾ? ಇಲ್ಲ. ಈಗ ಇವರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಏಕೆಂದರೆ ನೋಡಲಿಕ್ಕೆ ಅವರ ಹಾಗೆ ಇದ್ದಾನೆ ಮನುಷ್ಯನು. ಅವರು ಮನುಷ್ಯರ ದೃಷ್ಟಿಯಲ್ಲಿ ನೋಡ್ತಾರೆ ಮತ್ತು ಪ್ರಶ್ನೆ ಮಾಡ್ತಾರೆ, ಈ ಅಧಿಕಾರ ನಿನಗೆ ಯಾರು ಕೊಟ್ಟದ್ದು? ಎಲ್ಲಿಂದ ಬಂತು ಈ ಅಧಿಕಾರ ನಿನಗೆ? ಪುನಃ ಈ ಅಧಿಕಾರವನ್ನು ನಿನಗೆ ಯಾರು ಕೊಟ್ಟದ್ದು ಎಂದು ಕೇಳಲು ಯೇಸು ಅವರಿಗೆ ಹೇಳಿದ್ದೇನೆಂದರೆ, ಯೇಸುಗ ಪ್ರತಿಯುತ್ತರವಾಗಿ ಅವರಿಗೆ ಹೇಳ್ತಾ ಇದ್ದಾನೆ. ಅವರ ಪ್ರಶ್ನೆಗೆ ಯೇಸು ಉತ್ತರ ಕೊಡ್ತಾ ಇದ್ದಾನೆ. ನಾನು ಸಹ ನಿಮ್ಮನ್ನು ಒಂದು ಮಾತು ಕೇಳುತ್ತೇನೆ. ಯೇಸು ಹೇಳ್ತಾನೆ, ನಾನು ಸಹ ನಿಮಗೆ ಒಂದು ಮಾತು ಹೇಳ್ತೇನೆ, ಅದನ್ನು ನೀವು ನನಗೆ ಹೇಳಿದರೆ ನಾನು ಯಾವ ಅಧಿಕಾರದಿಂದ ಇದನ್ನು ಮಾಡುತ್ತೇನೆಂದು ನಿಮಗೆ ಹೇಳುತ್ತೇನೆ. ನಾನು ಮಾಡಿದ ಪ್ರಶ್ನೆಗೆ ನೀವು ಉತ್ತರ ಕೊಟ್ಟರೆ ನಾನು ಹೇಳ್ತೇನೆ, ನಾನು ಇದೆಲ್ಲ ಯಾವ ಅಧಿಕಾರದಿಂದ ಇದೆಲ್ಲ ಬೋಧನೆ ಮಾಡ್ತೇನೆ, ನಾನು ಸ್ವಸ್ಥತೆ ಮಾಡ್ತೇನೆ, ಅದು ಯಾವ ಅಧಿಕಾರದಿಂದ ನಾನು ನಿಮಗೆ ಹೇಳ್ತೇನೆಂದು ಯೇಸು ಕ್ರಿಸ್ತನವರಿಗೆ ಪ್ರತ್ಯುತ್ತರ ಆಗಿ ಹೇಳಿದನು. ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಯೇಸು ಹೀಗೆ ಹೇಳಿದನು, ದೀಕ್ಷಾಸ್ನಾನ ಮಾಡುವ ಅಧಿಕಾರವು ಯೆಹೋವನಿಗೆ ಎಲ್ಲಿಂದ ಬಂತು? ದೀಕ್ಷಾಸ್ನಾನ ಯೆಹೋವನಿಗೆ ಕೊಡುವ ಅಧಿಕಾರ ಎಲ್ಲಿಂದ ಬಂತು? ಯೇಸು ಅವರಿಗೆ ಪ್ರಶ್ನೆ ಮಾಡ್ತಾ ಇದ್ದಾನೆ. ತಾನಿಕನಾದ ಯೆಹೋವನು ಯಾರಾಗಿದ್ದಾನೆ? ಅವನೊಬ್ಬ ಪ್ರವಾದಿಯಾಗಿದ್ದಾನೆ, ಅವನು ಯಾಜಕನಾಗಿದ್ದಾನೆ. ಈಗ ಯೇಸು ಪ್ರಶ್ನೆ ಮಾಡ್ತಾ ಇದ್ದಾನೆ, ಅವನಿಗೆ ಯಾರು ಅಧಿಕಾರ ಕೊಟ್ಟದ್ದು? ಏಕೆಂದರೆ ಅಲ್ಲಿಯ ಜನರು ಈ ತಾನಿಕನಾದ ಯೆಹೋವನು ಒಬ್ಬ ಪ್ರವಾದಿ ಎಂದು ಗೊತ್ತಿತ್ತು, ಎಲ್ಲರಿಗೂ ಗೊತ್ತಿತ್ತು. ಅಲ್ಲಿದ್ದು ಅವು ದೇವರ ಮನುಷ್ಯರೆಂದು ಗೊತ್ತಿತ್ತು ಅವರಿಗೆ. ಈಗ ಯೇಸು ಪ್ರಶ್ನೆ ಮಾಡ್ತಾ ಇದ್ದಾನೆ, ಈ ಅಧಿಕಾರ ಎಲ್ಲಿಂದ ಬಂತು ಎಂದು ಅವರಿಗೆ ಕೇಳ್ತಾರೆ. ಪುನಃ ಅವರು ಪರಲೋಕದಿಂದಲೋ ಮನುಷ್ಯರಿಂದಲೋ ಅಂದನು. ಈಗ ಅವನಿಗೆ ಅಧಿಕಾರ ಬಂತು. ಈ ಪರಲೋಕದಿಂದ ಕೊಟ್ಟ ಅಧಿಕಾರವೋ ಯಾ ಮನುಷ್ಯರು ಕೊಟ್ಟ ಅಧಿಕಾರವೋ? ಎರಡು ಥರದ ಅಧಿಕಾರ ಇರ್ತದೆ. ಈ ಲೋಕದಲ್ಲಿ ಜೀವಿಸುವ ಜನರಿಗೆ ಎರಡು ಅಧಿಕಾರ ಇರ್ತದೆ. ಒಂದು ಪರಲೋಕದಿಂದ ಕೊಟ್ಟ ಅಧಿಕಾರ, ಒಂದು ಭೂಲೋಕದಿಂದ ಕೊಟ್ಟ ಅಧಿಕಾರ. ಯೇಸು ಕ್ರಿಸ್ತನು ಸತ್ತು ಹೂಣಲ್ಪಟ್ಟು ಜೀವಂತ ಆದ ನಂತರ ಒಂದು ಆಜ್ಞೆ ಕೊಡ್ತಾನೆ, ಒಂದು ಅಧಿಕಾರ ಕೊಡ್ತಾನೆ. ಹೋಗಿರಿ, ಲೋಕದ ಕಟ್ಟ ಕಡೆಗೆ ಶುಭ ಸಂದೇಶವನ್ನು ಸಾರಿರಿ. ಯಾರ್ಯಾರು ನಿಮ್ಮ ಶುಭ ಸಂದೇಶವನ್ನು ಕೇಳುತ್ತಾರೆ ಅವರಿಗೆ ತಂದೆ, ಮಗ, ಪರಿಶುದ್ಧ ಆತ್ಮನ ನಾಮದಲ್ಲಿ ದೀಕ್ಷಾಸ್ನಾನ ಕೊಡಿರಿ ಮತ್ತು ನನ್ನ ಶಿಷ್ಯರನ್ನು ಮಾಡಿರಿ. ಇದು ಅಧಿಕಾರ ಯಾರು ಕೊಟ್ಟದ್ದು? ಈ ಅಧಿಕಾರ ಪರಲೋಕದಿಂದ. ಮನುಷ್ಯನ ಅಧಿಕಾರ ಉಂಟು, ಮನುಷ್ಯನು ಕೊಟ್ಟ ಅಧಿಕಾರ ಈ ಲೋಕದ ಅಧಿಕಾರ. ಅದು ಅಧಿಕಾರ ಬರ್ತದೆ, ಹೋಗ್ತದೆ, ಸ್ವಲ್ಪ ಸಮಯ ಇರ್ತದೆ, ಪುನಃ ಹೋಗ್ತದೆ ಅದು. ಆದರೆ ಪರಲೋಕದಿಂದ ಕೊಟ್ಟ ಅಧಿಕಾರ ಅದು ಹೋಗುವುದಿಲ್ಲ, ಅದು ಪರ್ಮನೆಂಟ್ ಆದ ಅಧಿಕಾರ ಅದು. ಏಕೆಂದರೆ ಮೇಲಿಂದ ಬಂದ ಅಧಿಕಾರ, ಅದು ಎಂದಿಗೂ ಅಳಿಸಿ ಹೋಗುವುದಿಲ್ಲ, ಅದು ನಿತ್ಯ ಇರುವ ಅಧಿಕಾರವಾಗಿದೆ. ಅದಕ್ಕೋಸ್ಕರ
ಆ ಅಧಿಕಾರ ಮತ್ತು ಈ ಅಧಿಕಾರಕ್ಕೆ, ಲೋಕದ ಅಧಿಕಾರಕ್ಕೆ ವ್ಯತ್ಯಾಸ ಉಂಟು. ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ ದೇವರ ಅಧಿಕಾರ ಅದು ಉನ್ನತವಾದ ಅಧಿಕಾರ, ಅದು ಅಳಿಸಿ ಹೋಗದ ಅಧಿಕಾರವಾಗಿದೆ. ಲೋಕದ ಅಧಿಕಾರ ಬರ್ತದೆ ಹೋಗ್ತದೆ ಅಷ್ಟೇ, ಅದು ದುರುಪಯೋಗ ಕೂಡ ಆಗ್ತದೆ. ಆದರೆ ಪರಲೋಕದಿಂದ ಬಂದ ಅಧಿಕಾರ ಅದು ದುರುಪಯೋಗ ಆಗುವುದಿಲ್ಲ. ಮನುಷ್ಯನು ಅಳಿಸಲಿಕ್ಕೆ ನೋಡ್ಬೋದು, ಆದರೆ ಸಾಧ್ಯನೇ ಇಲ್ಲ, ಅಳಿಸಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಈ ವಾಕ್ಯವು ಎಷ್ಟೋ ಸಾವಿರಗಟ್ಟಲೆ ವರ್ಷದಿಂದ ಬೋಧನೆ ಆಗ್ತಾ ಉಂಟು, ಆದರೆ ಇವತ್ತು ಕೂಡ ಅಳಿಸಿ ಹೋಗಲಿಲ್ಲ. ಈ ಸ್ವಾರ್ಥ ದಿವಸದಿಂದ ದಿವಸ ಹೆಚ್ಚಾಗ್ತದೆ ವಿನ ಕಡಿಮೆ ಆಗುವುದಿಲ್ಲ. ಏಕೆಂದರೆ ಅಷ್ಟು ಸೌಲಭ್ಯ ದೇವರು ಮಾಡಿಕೊಟ್ಟಿದ್ದಾನೆ ಈ ಲೋಕದಲ್ಲಿ. ಆಧುನಿಕ ಲೋಕದಲ್ಲಿ ಸ್ವಾರ್ಥವು ಬಲವಂತ ರೀತಿಯಲ್ಲಿ ಹೋಗ್ತಾ ಉಂಟು, ಮಾಧ್ಯಮ ಮುಖಾಂತರ, ಬೇರೆ ಬೇರೆ ರೀತಿಯಲ್ಲಿ ಸ್ವಾರ್ಥ ಹೋಗ್ತಾ ಉಂಟು. ಏಕೆಂದರೆ ಅದು ದೇವರು ಕೊಟ್ಟ ಅಧಿಕಾರ. ಪುನಃ ಇಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತಾ ಉಂಟು, ಪರಲೋಕದಿಂದ, ಈಗ ಪರಲೋಕದಿಂದಲೂ ಮನುಷ್ಯನಿಂದಲೂ ಅಂದನು. ಆಗ ಅವರು ಪರಲೋಕದಿಂದ ಬಂತೆಂದು ನಾವು ಹೇಳಿದರೆ ಹಾಗಾದರೆ ನೀವು ಯಾಕೆ ನಂಬಲಿಲ್ಲ? ಅವರ ಮನಸ್ಸಲ್ಲಿ ಈಗ ಯೇಸು ಪ್ರಶ್ನೆ ಮಾಡಿದ್ದಾನೆ, ಅವರ ಮನಸ್ಸಲ್ಲಿ ಈಗ ಆಗ್ತದೆ, ಒಂದು ವೇಳೆ ನಾವು ಪರಲೋಕದಿಂದ ಬಂದು ಈ ಅಧಿಕಾರ ಬಂತು ಎಂದು ಹೇಳಿದರೆ ನಾವು ಆತನಿಗೆ ನಂಬಲಿಲ್ಲ. ಯಾರಿಗೆ? ಸ್ಥಾನಿಕನಾದ ಯೋವನಿಗೆ ನಂಬಲಿಲ್ಲ ಇವರು. ಯಾರು ನಂಬಿದರು? ದೀನ ಜನರು, ಕಷ್ಟದಲ್ಲಿದ್ದವರು, ಪಾಪದಲ್ಲಿದ್ದವರು, ಎಲ್ಲರೂ ಅವರಿಗೆ ತಿರಸ್ಕಾರ ಮಾಡಿದವರು, ಅವರು ನಂಬಿದರು, ಪಾಪ ಅರಿಕೆ ಮಾಡಿದರು, ಸ್ಥಾನಿಕನಾದ ಯೋವನ ಹತ್ರ ಯೋರ್ದನ್ ನದಿಯಲ್ಲಿ ದೀಕ್ಷಾಸ್ನಾನ ತಗೊಂಡರು. ಆದರೆ ಈ ಪರಿಜ್ಞರು, ಈ ಶಾಸ್ತ್ರಿಗಳು, ಈ ಹಿರಿಯರು, ಯಾಜಕರು ಯಾರು ಅವನ ಹತ್ತಿರ ಬರಲಿಲ್ಲ, ದೀಕ್ಷಾಸ್ನಾನ ತಗೊಳ್ಳಿಲ್ಲ. ಈಗ ಇವರ ಮನಸ್ಸಲ್ಲಿ ಒಂದು ಕರಗ್ತದೆ, ಈಗ ಪರಲೋಕದಿಂದ ಬಂದೆಂದು ಹೇಳಿದರೆ ನಾವು ಆತನಿಗೆ ನಂಬಲಿಲ್ಲ. ಏಕೆಂದರೆ ಪರಲೋಕದಿಂದ ಬಂದ ಅಧಿಕಾರ ಅದು ಸುಪ್ರೀಂ ಅಧಿಕಾರವಾಗಿದೆ, ದೊಡ್ಡ ಅಧಿಕಾರ. ಅದು ನಂಬಲೇಬೇಕು, ಅದು ಅಧೀನಾಗಲೇಬೇಕು. ಇಲ್ಲಿ ಅದೇ ಆಗ್ತಾ ಉಂಟು, ಅವರಿಗೆ ಮನಸ್ಸಲ್ಲಿ ಕರಗ್ತಾ ಇದ್ದಾರೆ. ಈಗ ಹೇಗೆ ಉತ್ತರ ಕೊಡೋದು ಯೇಸುಗೆ ಹೇಗೆ ಉತ್ತರ ಕೊಡೋದು? ಒಳಗಿಂದ ಅವರು ತಿಂತದೆ ಅವರಿಗೆ. ಇಲ್ಲೇತದೆ, ಪರಲೋಕದಿಂದ ಬಂತೆಂದು ನಾವು ಹೇಳಿದರೆ ಹಾಗಾದರೆ ನೀವು ಯಾಕೆ ನಂಬಲಿಲ್ಲ ಎಂದು ನಮಗೆ ಹೇಳೋನು. ಒಂದು ವೇಳೆ ಹೇಳಬಹುದು, ಅವನು ಹೀಗೆ ಹೇಳ್ಬೋದು, ಅವರ ಒಳಗೆ ಮಾತಾಡ್ತಾ ಇದ್ದಾರೆ. ಏಕೆಂದರೆ ಯೇಸು ಕ್ರಿಸ್ತನಿಗೆ ಅವರು ಸೋಲಿಸಲಿಕ್ಕೆ ಸಾಧ್ಯನೇ ಇಲ್ಲ. ಅವನು ಸರ್ವಜ್ಞಾನಿ, ಆತನೇ ಜ್ಞಾನಿಯಾಗಿದ್ದಾನೆ, ಆತನೇ ಪ್ರಕಟಣೆ ಹೊಂದಿದ್ದವನಾಗಿದ್ದಾನೆ. ಯಾರ್ಯಾರು ಮಾತಾಡ್ತಾರೆ ಅಲ್ಲಿ, ಅವರ ಒಳಗಿದ್ದ ಜೀವವು ಯೇಸುವೆ ಕೊಟ್ಟದ್ದು ಜೀವ. ಏಕೆಂದರೆ ಯೇಸುವೆ ಜೀವವಾಗಿದ್ದಾನೆ, ಆತನೇ ಜೀವ. ಯೇಸುಗೆ ಜೀವ ಕೊಡಲಿಲ್ಲ, ಆತನೇ ಜೀವ. ಅದಕ್ಕೆ ಸರ ಯೇಸು ಹೇಳ್ತಾರೆ, ನಾನೇ ಪುನರುತ್ಥಾನವಾಗಿದ್ದೇನೆ, ನಾನೇ ಜೀವವಾಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುತ್ತಾನೆ. ಯಾರ್ಯಾರು ಯೇಸುವನ್ನು ನಂಬುತ್ತಾರೋ, ಸ್ವೀಕಾರ ಮಾಡ್ತಾರೋ, ಅವರು ಸತ್ತರೂ ಬದುಕುತ್ತಾರೆ. ಸತ್ಯವೇದ ಕ್ಲಿಯರ್ ಆಗಿ ಹೇಳ್ತಾ ಉಂಟು. ಪ್ರಿಯರೇ, ಈ ಲೋಕದಲ್ಲಿ ಒಂದು ಜೀವಿತ ಉಂಟು ಮಾನವನಿಗೆ. ಅಂದರೆ ಈ ಜೀವಿತ 60, 70, 80, 90, 100 ವರ್ಷ ಇರಬಹುದು. ಕೆಲವರಿಗೆ ಕಮ್ಮಿ ಆಯುಷ್ಯ, ಕೆಲವರಿಗೆ ಹೆಚ್ಚು ಇರಬಹುದು, ಬದುಕಬಹುದು.
ಇನ್ನೊಂದು ಜೀವಿತ ಉಂಟು. ಅದು ಸತ್ತ ನಂತರ ನಿತ್ಯ 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 ಬಾಳುವ ಜೀವಿತ. ಕೋಟಿ ಕೋಟಿ ವರ್ಷ, ಎಂದಿಗೂ ಮುಗಿಯದ ವರ್ಷ ಅಲ್ಲಿ ಜೀವಿಸಲಿಕ್ಕೆ ಉಂಟು. ಮಾನವನಿಗೆ ಏನು ಮಾಡ್ತಾ ಇದ್ದಾನೆ, ಅಲ್ಲಿಯ ವಿಷಯದಲ್ಲಿ ಯೋಚನೆ ಮಾಡುವುದೇ ಇಲ್ಲ. ನಿತ್ಯ ನಿತ್ಯ ಜೀವಿಸಿದ ವಿಷಯದಲ್ಲಿ ಯೋಚನೆ ಮಾಡುವುದೇ ಇಲ್ಲ. ಮಾನವನು ಏನು ಪ್ರಯಾಸ ಪಡ್ತಾ ಇದ್ದಾನೆ, ಈ ಲೋಕದಲ್ಲಿ ನಾವು ಹೇಗೆ ಜೀವಿಸುವುದು, ಈ ಲೋಕದಲ್ಲಿ ನಾವು ಹೇಗೆ ಸುಖದಲ್ಲಿ ಇರುವುದು, ಈ ಲೋಕದಲ್ಲಿ ನಾವು ಹೇಗೆ ಸಂತೋಷದಲ್ಲಿ ಇರಬೇಕು, ಈ ಲೋಕದಲ್ಲಿ ನಾವು ಹೇಗೆ ನಾವು ಮಾಡಬೇಕು, ಹಣವಂತರಾಗಬೇಕು, ಪ್ರಯಾಸ ಪಡ್ತಾ ಇದ್ದಾನೆ. ಅತ್ತ ಇತ್ತ ಓಡ್ತಾ ಇದ್ದಾನೆ. ಈ ಒಂದು 60, 70, 80, 90, 100 ವರ್ಷದ ಜೀವಿಸಕ್ಕೆ ಮನುಷ್ಯನು ಹಗಲು ಬೆಳಿಗ್ಗಿಂದ ಸಂಜೆ ತನಕ ಪ್ರಯಾಸ ಪಡ್ತಾ ಇದ್ದಾನೆ. ವಂಚನೆ ಮಾಡ್ತಾ ಇದ್ದಾನೆ, ಮೋಸ ಮಾಡ್ತಾ ಇದ್ದಾನೆ, ಸುಳ್ಳು ಹೇಳ್ತಾ ಇದ್ದಾನೆ, ಕೆಟ್ಟತನ ಮಾಡ್ತಾ ಇದ್ದಾನೆ, ಪಾಪ ಮಾಡ್ತಾ ಇದ್ದಾನೆ. ಹೇಗೆ ಮಾಡಿ ಈ ಜೀವಿತ ಇತರರಿಗಿಂತ ನಾನು ಒಳ್ಳೆಯ ಜೀವಿತ ಮಾಡಬೇಕೆಂದು ಈ ರೀತಿ ಮನುಷ್ಯನು ನಡೀತಾ ಇದ್ದಾನೆ ಈ ಲೋಕದಲ್ಲಿ. ಈ ಜೀವಿತ ನಶಿಸಿ ಹೋಗ್ತಾ ಉಂಟು. ಈ ಜೀವಿತ ಪರ್ಮನೆಂಟ್ ಇಲ್ಲ. ಈ ಶರೀರ ಒಂದು ದಿವಸ ಸಾಯಲಿಕ್ಕೆ ಉಂಟು. ಆದರೆ ಮಾನವನು ಯೋಚನೆ ಮಾಡುವುದಿಲ್ಲ, ಈ ಸತ್ತ ನಂತರ, ಈ ಶರೀರ ಬಿಟ್ಟ ನಂತರ ಒಂದು ಜೀವಿತ ಉಂಟು ಎಂದು ಯೋಚನೆ ಕೂಡ ಮಾಡುವುದಿಲ್ಲ. ಅದು ನಾನು ಎಲ್ಲಿ ಕಳೆಯಬೇಕು, ಯಾವ ಸ್ಥಳದಲ್ಲಿ ಕಳೆಯಬೇಕು ಎಂದು ಈಗಲೇ ಶರೀರದಲ್ಲಿ ಇರುವಾಗ ನಾವು ಯೋಚನೆ ಮಾಡಿದರೆ, ಪ್ರಯಾಸ ಪಟ್ಟರೆ ಖಂಡಿತವಾಗಿ ನಾವು ನಿತ್ಯ ನಿತ್ಯ ಆ ಪರಲೋಕಕ್ಕೆ ಸೇರಲಿಕ್ಕೆ ಸಾಧ್ಯ ಉಂಟು. ದೇವರು ಅವಕಾಶ ಮಾಡಿಕೊಟ್ಟಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಸತ್ತ ನಂತರ 2 ಪ್ಲೇಸ್ ಉಂಟು, ಅಂದರೆ 2 ಜಾಗ ಉಂಟು ಹೋಗಲಿಕ್ಕೆ ಮಾನವನಿಗೆ. ಮನುಷ್ಯನ ಆತ್ಮ ಅಲ್ಲಿ ಹೋಗ್ತದೆ. ಒಂದು ನರಕ, ಒಂದು ಪರಲೋಕ, ಸ್ವರ್ಗ. 2 ಸ್ಥಳ ಉಂಟು. ಈ ಲೋಕದಲ್ಲಿ ಒಂದೇ ಸ್ಥಳ, ಈ ಭೂಮಿಯಲ್ಲಿ ಜೀವಿಸಬೇಕು. ಅದಕ್ಕೋಸ್ಕರ ದೇವರು ಸತ್ಯವೇದವನ್ನು ಮಾನವನಿಗೆ ಕೊಟ್ಟಿದ್ದಾನೆ. ಈ ಸತ್ಯವೇದವನ್ನು ಓದಿ, ವಾಕ್ಯವನ್ನು ಕೇಳಿ ನಾವು ಪರಿವರ್ತನೆ ಆಗಿ, ನಾವು ಮಾನಸಾಂತರ ಆಗಿ, ಪಶ್ಚಾತ್ತಾಪ ಆಗಿ, ನಾವು ಇಲ್ಲಿ ಆ ಮುಂದಿನ ಜೀವಿತಕ್ಕೆ ನಾವು ಇಲ್ಲೇ ಕಂಡುಕೊಳ್ಳಬೇಕು ಮತ್ತು ಅದು ಪಡೆಕೊಳ್ಳಬೇಕು ಎಂದು ದೇವರು ಬಯಸ್ತಾ ಇದ್ದಾನೆ. ಯಾರ ಮುಖಾಂತರ ಅದು ಪಡೆಕೊಳ್ಳುವುದು, ಹೇಗೆ ಪಡೆಕೊಳ್ಳುವುದು? ಯೇಸು ಹೇಳ್ತಾನೆ, ನಾನೇ ಮಾರ್ಗವಾಗಿದ್ದೇನೆ, ನಾನೇ ಸತ್ಯವಾಗಿದ್ದೇನೆ, ನಾನೇ ಜೀವವಾಗಿದ್ದೇನೆ. ನನ್ನ ಬಿನ ಯಾರೂ ಪರಲೋಕಕ್ಕೆ ಹೋಗಲಿಕ್ಕೆ ಆಗುವುದಿಲ್ಲ, ಆ ತಂದೆಯ ಬಳಿಗೆ ಹೋಗಲಿಕ್ಕೆ ಆಗುವುದಿಲ್ಲ. ಏಕೆಂದರೆ ಆತನು ಮಾರ್ಗವಾಗಿದ್ದಾನೆ. ಅದು ಆ ಮಾರ್ಗದಲ್ಲಿಯೇ ಹೋಗಬೇಕು. ಪುನಃ ಆತನು ಸತ್ಯವಾಗಿದ್ದಾನೆ ಮತ್ತು ಆತನು ಜೀವವಾಗಿದ್ದಾನೆ. ಜೀವ ಯಾವುದು? ನಿತ್ಯ ನಿತ್ಯ ಜೀವಿಸುವ ಜೀವ. ಆತನಿಗೆ ಬಿಟ್ಟು ಬೇರೆ ಮಾರ್ಗದಲ್ಲಿ ಹೋದರೆ ಆ ಪರಲೋಕ ಎಂಬ ಸ್ಥಳಕ್ಕೆ ಹೋಗಲಿಕ್ಕೆ ಆಗುವುದಿಲ್ಲ. ಯೇಸುವಿನ ಮುಖಾಂತರ ಹೋದರೆ ಆ ಪರಲೋಕ ಸ್ಥಳಕ್ಕೆ ಸೇರಲಿಕ್ಕೆ ಆಗ್ತದೆ. ಸತ್ಯವೇದ ಕ್ಲಿಯರ್ ಆಗಿ ಹೇಳ್ತಾ ಉಂಟು. ಅದಕ್ಕೋಸ್ಕರ ಇಲ್ಲಿ ಆತನು ಒಂದು ಮಾನವನಿಗೆ ಶರೀರದಲ್ಲಿ ಇರುವಾಗ ಒಂದು ಅವಕಾಶ ಮಾಡಿಕೊಟ್ಟಿದ್ದಾನೆ. ಏಕೆಂದರೆ ಮಾನವನು ಪಾಪದಲ್ಲಿ ಜೀವಿಸ್ತಾ ಇದ್ದಾನೆ. ಒಬ್ಬ ಪಾಪಿಯು ಪರಲೋಕಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಆತನು ಹೋಗುವುದಿಲ್ಲ. ಅವನು ಪಾಪಿಯೆಂದು ಒಪ್ಪಿ ಮಾನಸಾಂತರಾಗಿ ಪಶ್ಚಾತ್ತಾಪವಾಗಿ ಆ ಶಿಲುಬೆಗೆ ಹಾಕಿದ ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕಿ
ಸತ್ತು ಮೂರನೇ ದಿವಸ ಎದ್ದು ಬಂದ ಯೇಸು ಕ್ರಿಸ್ತನನ್ನು ನಂಬಿದರೆ, ಸ್ವೀಕಾರ ಮಾಡಿದರೆ, ಹೃದಯದಲ್ಲಿ ನಂಬಿ ಬಾಯಲ್ಲಿ ಅರಿಕೆ ಮಾಡಿದರೆ ಆತನೇ ರಕ್ಷಣೆಯನ್ನು ಹೊಂದುತ್ತಾನೆ, ಆತನಿಗೆ ರಕ್ಷಣೆ ಆಗ್ತದೆ. ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಉಂಟು, ಎಲ್ಲ ಮಾನವನಿಗೆ ಒಬ್ಬ ರಕ್ಷಕನು ಬೇಕು. ಸತ್ಯವೇದ ಹೇಳ್ತದೆ, ಅದು ಮಾನವನಿಗೆ ಆಗಿ ಬಂದ ಯೇಸು ಕ್ರಿಸ್ತನಾಗಿದ್ದಾನೆ. ಏಕೆಂದರೆ ಯೇಸು ಇಡೀ ಮಾನವ ಕುಲಕ್ಕೆ ಪ್ರೀತಿ ಮಾಡ್ತಾ ಇದ್ದಾನೆ. ಏಕೆಂದರೆ ಮಾನವ ಕುಲಕ್ಕೆ ಆತನು ಹೇಗಿದ್ದಾನೆ ಅದೇ ರೀತಿಯಲ್ಲಿ ಸೃಷ್ಟಿ ಮಾಡಿದ್ದಾನೆ. ಅದಕ್ಕೋಸ್ಕರ ಆತನು ಪ್ರೀತಿ ಮಾಡ್ತಾ ಇದ್ದಾನೆ, ಪಾಪವನ್ನು ದೂಷಿಸ್ತಾನೆ. ಆದರೆ ಪಾಪಿಗಳನ್ನು ಆತನು ಪ್ರೀತಿಸ್ತಾನೆ. ಆತನು ಎಲ್ಲರಿಗೆ ಕರೆಯುತ್ತಾ ಇದ್ದಾನೆ, ಮಗನೇ, ಮಗಳೇ, ನನ್ನ ಹತ್ತಿರ ಬಾ. ನೀನು ಹೌದು, ನೀನು ಇವತ್ತು ಕಷ್ಟದಲ್ಲಿದ್ದಿ, ನೀನು ಸಮಸ್ಯೆಯಲ್ಲಿದ್ದಿ, ನೀನು ಡಿಪ್ರೆಸ್ಸಲ್ಲಿದ್ದಿ, ನೀನು ಕಾಯಿಲೆಯಲ್ಲಿದ್ದಿ, ನೀನು ದಿಕ್ಕು ತಪ್ಪಿ ಹೋಗಿದ್ದಿ, ನೀನು ಮಾರ್ಗ ತಪ್ಪಿ ಹೋಗಿದ್ದಿ. ಹೌದು, ನನಗೆ ಗೊತ್ತುಂಟು, ನಾನು ಆಗಿದ್ದೇನೆ, ನಿನ್ನ ಪರಿಸ್ಥಿತಿ ನನಗೆ ಗೊತ್ತುಂಟು. ಆದರೂ ನಾನು ಕೈ ಚಾಚಿ ನಿನಗೆ ಕರೆಯುತ್ತಾ ಇದ್ದೇನೆ, ಮಗಳೇ, ಮಗನೇ, ಬಾ, ನನ್ನ ಹತ್ತಿರ ಬಾ. ನೀನು ನನ್ನ ಹತ್ತಿರ ಬಾ. ನೀನು ಹೋಗುವ ಮಾರ್ಗ ಸರಿಯಲ್ಲ, ಅದು ತಪ್ಪು ಮಾರ್ಗವಾಗಿದೆ. ನೀನು ನನ್ನ ಹತ್ತಿರಗೆ ತಿರುಗಿಕೋ, ನನ್ನ ಹತ್ತಿರ ಬಾ. ನಾನು ನಿನಗೆ ಅದರಿಂದ ಬಿಡುಗಡೆ ಮಾಡಲಿಕ್ಕೆ ಶಕ್ತನಾಗಿದ್ದೇನೆ. ಯೇಸು ಹೇಳ್ತಾ ಇದ್ದಾನೆ. ಏಕೆಂದರೆ ಮಾನವ ಕುಲದ ಎಲ್ಲ ಪಾಪ, ಎಲ್ಲ ಶಾಪ, ಎಲ್ಲ ಮಾನವ ಕುಲದ ಯೇಸು ಕ್ರಿಸ್ತನು 2020 ವರ್ಷದ ಮೊದಲು ತನ್ನ ಮೇಲೆ ತಕೊಂಡು ಶಿಲುಬೆಗೆ ಜಡಿದಿದ್ದಾನೆ. ಇನ್ನು ಜಡಿಲಿಕ್ಕೆ ಇಲ್ಲ, ಜಡಿದ ಆಗಿದೆ, ಸಮಾಪನೆ ಮಾಡಿದ್ದಾನೆ ಇಡೀ ಮಾನವ ಕುಲಕ್ಕೆ. ಯಾರ್ಯಾರು ನಂಬಿ ಕ್ರಿಸ್ತನ ಹತ್ತಿರ ಬರ್ತಾರೆ ಅವರಿಗೆ ಮಾತ್ರ. ಅದಕ್ಕೋಸ್ಕರ ಯೇಸು ಕರೆಯುತ್ತಾ ಇದ್ದಾನೆ, ಯೇಸು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ಪುನಃ ಇಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ, ಮನುಷ್ಯರಿಂದ ಬಂತೆಂದು ಹೇಳಿದರೆ ನಮಗೆ ಜನರ ಭಯ ಆಗ್ತದೆ. ಇಲ್ಲಿ ಇನ್ನೊಂದು ಆಲೋಚನೆ ಮಾಡ್ತಾರೆ ಇವರು. ಮನುಷ್ಯರಿಂದ ಬಂದೆಂದು ಹೇಳಿದರೆ, ಒಂದು ವೇಳೆ ನಾನು ಮನುಷ್ಯರಿಂದ ಬಂತೆಂದು ಹೇಳಿದರೆ ಇವನಿಗೆ ತಾರೀಕನಾದ ಯೋವನಿಗೆ ಅಧಿಕಾರ ಹೇಳಿದರೆ ಅವರು ಭಯಪಟ್ಟರು. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಮನುಷ್ಯರಿಂದ ಬಂತೆಂದು ಹೇಳಿದರೆ ನಮಗೆ ಜನರ ಭಯ ಇದೆ. ಏಕೆ? ಜನರು ನಂಬಿದ್ದಾರೆ ತಾನಿಕನಾದ ಯೋವನನ್ನು, ಇವನು ದೇವರಿಂದ ಬಂದ ಒಬ್ಬ ಪ್ರವಾದಿ ಎಂದು ನಂಬಿದ್ದಾರೆ. ಯೋಹಾನನು ಪ್ರವಾದಿ ಎಂದು ಎಲ್ಲರೂ ಎಣಿಸ್ತಾರಲ್ಲ ಎಂದು ತಮ್ಮದಾಗಿ ತಮ್ಮೊಳಗೆ ಮಾತಾಡಿಕೊಂಡರು. ಏಕೆಂದರೆ ತಾನಿಕನಾದ ಯೋಹಾನ ಒಬ್ಬ ಪ್ರವಾದಿ ಎಂದು ಎಲ್ಲರೂ ನಂಬಿದ್ದಾರೆ. ಈ ಪರಿಜಯರು, ಶಾಸ್ತ್ರಿಗಳು ಬಿಟ್ಟು, ಈ ಲೋಕದ ಬುದ್ಧಿವಂತರು ಬಿಟ್ಟು ಮತ್ತೆಲ್ಲ ನಂಬಿದ್ದಾರೆ ಇವನು ಪ್ರವಾದಿ ಎಂದು. ಪ್ರಿಯರೇ, ಪ್ರವಾದಿ ಬೇರೆ, ಮಗ ಬೇರೆ. ಇಷ್ಟ ತನಕ ಬಂದವರು ಪ್ರವಾದಿ, ಆದರೆ ಯೇಸು ಪ್ರವಾದಿ ಅಲ್ಲ. ಯೇಸು ಅದಕ್ಕಿಂತ ಮಿಗಿಲಾಗಿದ್ದಾನೆ. ಯೇಸು ದೇವರ ಮಗನಾಗಿದ್ದಾನೆ. ಪ್ರವಾದಿ ಈ ಲೋಕದಲ್ಲಿ ಇಷ್ಟೇ ಒಂದು ಲಿಮಿಟ್ ಉಂಟು ಅವನಿಗೆ, ಆದರೆ ಮಗನಿಗೆ ಲಿಮಿಟ್ ಇಲ್ಲ. ಏಕೆ? ಮಗನು ಬಾಧ್ಯನಾಗಿದ್ದಾನೆ ಮನೆಯಲ್ಲಿ. ಪ್ರವಾದಿ ಒಬ್ಬ ಸೇವಕನಾಗಿರ್ತಾನೆ. ಈ ರೀತಿ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಮಾತಾಡಿಕೊಂಡರವರು ಈ ರೀತಿ ಮಾತಾಡಿಕೊಂಡರು. ಕಡೆಗೆ ಅವರು ನಾನರಿಯು ಎಂದು ಯೇಸುಗೆ ಉತ್ತರ ಕೊಟ್ಟನು. ಕಡೆಗೆ ಯೇಸುನ ಪ್ರಶ್ನೆಗೆ ಅವರು ಇಷ್ಟೇ ಉತ್ತರ ಕೊಟ್ಟದ್ದು, ನಮಗೆ ಗೊತ್ತಿಲ್ಲ, ನಾನು ಅರಿವೆ, ನನಗೆ ಗೊತ್ತಿಲ್ಲ ಎಂದು ಉತ್ತರ ಕೊಟ್ಟರು. ಏಕೆಂದರೆ ಯೇಸುನ ಪ್ರಶ್ನೆಗೆ ಇವರಿಗೆ ನಾವು ಸತ್ಯವೇದದಲ್ಲಿ ನೋಡ್ತಾ ಇದ್ದೇವೆ,
ಯೇಸು ಮಾಡಿದ ಪ್ರಶ್ನೆಗೆ ಯಾರಿಗೆ ಕೂಡ ಉತ್ತರ ಕೊಡಲಿಕ್ಕೆ ಆಗಲಿಲ್ಲ. ಒಬ್ಬ ಮಾನವನು ಕೂಡ ಉತ್ತರ ಕೊಡಲಿಕ್ಕೆ ಆಗಲಿಲ್ಲ. ನಾವು ಸತ್ಯವೇ ವೇದ ಓದಿದರೆ ನಮಗೆ ಗೊತ್ತಾಗ್ತದೆ ಅಲ್ಲಿ. ಏಕೆಂದರೆ ಆತನು ಜ್ಞಾನಿಯಾಗಿದ್ದಾನೆ, ಜ್ಞಾನವೇ ಆತನಾಗಿದ್ದಾನೆ. ಪುನಃ ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ, ಆಗ ಆತನು ಅವರಿಗೆ, ಯಾವ ಅಧಿಕಾರದಿಂದ ಇದನ್ನೆಲ್ಲ ಮಾಡ್ತೇನೋ ಅದನ್ನು ನಾನು ನಿಮಗೆ ಹೇಳುವುದಿಲ್ಲ. ಯೇಸು ಹೇಳ್ತಾ ಇದ್ದಾನೆ ಈಗ ಅವರಿಗೆ, ನೋಡಿ, ನೀವು ನನಗೆ ಪ್ರಶ್ನೆ ಮಾಡಿದರು, ಇದು ಯಾವ ಅಧಿಕಾರದಿಂದ ಮಾಡ್ತಿ, ಯಾವ ಅಧಿಕಾರದಿಂದ ಬೋಧನೆ ಮಾಡ್ತಿ ಎಂದು ಪ್ರಶ್ನೆ ಮಾಡಿದ್ದಕ್ಕೆ ಅವರು ಯೇಸುಗೆ ಪ್ರಶ್ನೆ ಮಾಡಿದ್ದಾರೆ. ಯೇಸು ಕೂಡ ಒಂದು ಪ್ರಶ್ನೆ ಮಾಡಿದ್ದಾನೆ. ಯೇಸು ಪ್ರಶ್ನೆ ಮಾಡಿದ್ದಕ್ಕೆ ಅವರಿಗೆ ಉತ್ತರ ಕೊಡಲಿಕ್ಕೆ ಆಗಲಿಲ್ಲ. ಈಗ ಯೇಸು ಕೂಡ ಅವರಿಗೆ ಹೇಳ್ತಾನೆ, ನೋಡಿ, ನಿಮಗೆ ಹೇಳಲಿಕ್ಕೆ ಆಗಲಿಲ್ಲಲ್ಲ, ಯಾವ ಇದು ಈ ಅಧಿಕಾರ ಎಲ್ಲಿಂದ ಬಂತೆಂದು ನೀವು ಹೇಳಲಿಲ್ಲಲ್ಲ. ಈಗ ನಾನು ಕೂಡ ನಿಮಗೆ ಹೇಳ್ತೇನೆ, ಈ ಅಧಿಕಾರ ನನಗೆ ಎಲ್ಲಿಂದ ಬಂತು ಎಂದು ನಾನು ನಿಮಗೆ ಹೇಳುವುದಿಲ್ಲ ಹೇಳ್ದ. ಯೇಸು ಕ್ರಿಸ್ತನು ಏನು ಹೇಳ್ದ, ನಾನು ನಿಮಗೆ ಹೇಳುವುದಿಲ್ಲ. ಏಕೆಂದರೆ ಅವರ ಪ್ರಶ್ನೆಯಿಂದಲೇ ಅವರ ಬಾಯಿ ಬಂದಾಯಿತು. ಏಕೆಂದರೆ ಅದರ ಅರ್ಥ ಯೇಸು ಅವರಿಗೆ ಪ್ರೀತಿ ಮಾಡುವುದಿಲ್ಲ ಅಂದಲ್ಲ, ಪ್ರೀತಿ ಮಾಡ್ತಾನೆ ಯೇಸು. ಅವರ ಕಪಟಿತನದ ಆ ಒಂದು ಪ್ರಶ್ನೆ ಉಂಟಲ್ಲ, ಅದಕ್ಕೆ ಯೇಸು ಆ ಕಪಟಿತನದ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದಾನೆ ಅವರಿಗೆ. ಮತ್ತು ಅವರು ಯೇಸುಗೆ ಪ್ರಶ್ನೆ ಮಾಡಲಿಕ್ಕೆ ಬರಲಿಲ್ಲ ಅಲ್ಲಿ. ಇವತ್ತು ಯೇಸು ಇಡೀ ಮಾನವ ಕುಲಕ್ಕೆ ಈಗಲೂ ದೇವರ ಕೃಪೆ ಉಂಟು. ಲೋಕದಲ್ಲಿ ದೇವರ ಕೃಪೆ ಈಗ ಕೂಡ ಉಂಟು. ಯೇಸು ಪ್ರೀತಿ ಮಾಡ್ತಾ ಇದ್ದಾನೆ, ಮಾನವನಿಗೆ ಪ್ರೀತಿ ಮಾಡ್ತಾ ಇದ್ದಾನೆ. ಏಕೆಂದರೆ ಆತನು ದೇವರಾಗಿದ್ದಾನೆ. ವಿಧ ವಿಧ ರೀತಿಯಲ್ಲಿ ಆತನು ಮಾತಾಡ್ತಾ ಇದ್ದಾನೆ. ಈ ಕಡೇ ಕಾಲದಲ್ಲಿ ಆತನು ಮಾತಾಡುವ ದೇವರಾಗಿದ್ದಾನೆ, ಮಾತಾಡ್ತಾ ಇದ್ದಾನೆ. ಪ್ರವಾದಿ ಮುಖಾಂತರ, ತನ್ನ ಸೇವಕರ ಮುಖಾಂತರ ಆತನು ಮಾತಾಡ್ತಾನೆ. ಚಿಂತೆ ಮಾಡಬೇಡ, ಭಯ ಪಡಬೇಡ, ಧೈರ್ಯದಿಂದ ಇರು. ಯೇಸು ಎಂದಿಗೂ ಕೈ ಬಿಡುವುದಿಲ್ಲ. ಯೇಸು ನಿನ್ನನ್ನು ತೊಲಗುವುದಿಲ್ಲ. ಯೇಸು ಒಂದೇ ಕರೆಯುತ್ತಾ ಇದ್ದಾನೆ, ಬಾ ಮಗಳೇ, ಬಾ ಮಗನೇ, ಕರೆಯುತ್ತಾ ಇದ್ದಾನೆ. ಈ ವಾಕ್ಯದಿಂದ ದೇವರು ನಿಮಗೆ ಆಶೀರ್ವಾದ ಮಾಡಲಿ. ಆಮೇನ್. ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ತಂದೆಯಾದ ನಿನಗೆ ಸ್ತೋತ್ರ. ನಿನ್ನ ಕೃಪೆ, ನಿನ್ನ ದಯಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳಾದ ಕರ್ತನೇ, ಈ ಸಮಯದಲ್ಲಿ ಕರ್ತನೇ ಅಪ್ಪ, ನಿನ್ನ ವಾಕ್ಯವನ್ನು ಕೇಳಿದ್ದಾರೆ ಸ್ವಾಮಿ. ನಿನ್ನ ದಯೆ ಅವರ ಮೇಲೆ ಇಳಿದು ಬರಬೇಕೆಂದು ನಾನು ಪ್ರಾರ್ಥಿಸ್ತೇನೆ ಕರ್ತನೇ. ಇವರ ಅಗತ್ಯ ಏನುಂಟು ಕರ್ತನೇ, ಕರ್ತನೇ ನಿನ್ನ ಚಿತ್ತದ ಪ್ರಕಾರ ಅವರ ಅಗತ್ಯವನ್ನು ನೆರವೇರಿಸಬೇಕೆಂದು ನಾನು ಪ್ರಾರ್ಥಿಸ್ತೇನೆ ಕರ್ತನೇ. ಇರ್ಬೋದು ಕಷ್ಟದಲ್ಲಿ, ಡಿಪ್ರೆಸ್ಸಲ್ಲಿ ಇರ್ಬೋದು, ನೋವಲ್ಲಿ ಇರ್ಬೋದು ಸ್ವಾಮಿ ಯೇಸುವೇ, ಇದೇ ಸಮಯದಲ್ಲಿ ನೀನು ಅವರಿಗೆ ಮುಟ್ಟಬೇಕೆಂದು ನಾನು ಪ್ರಾರ್ಥಿಸ್ತೇನೆ ಕರ್ತನೇ. ಅವರಿಗೆ ಬಿಡುಗಡೆ ಕೊಡಬೇಕೆಂದು ನಾನು ಪ್ರಾರ್ಥಿಸ್ತೇನೆ ತಂದೆ. ನಿನ್ನ ಸಮಾಧಾನ ಅವರ ಮೇಲೆ ಇಳಿದು ಬರಬೇಕೆಂದು ನಾನು ಪ್ರಾರ್ಥಿಸ್ತೇನೆ ಕರ್ತನೇ. ಕರ್ತನೇ ನಿನಗೆ ಸ್ತೋತ್ರ ಕರ್ತನೇ. ನಿನ್ನ ನಾಮದಲ್ಲಿ ಕರ್ತನೇ, ಯೇಸು ಕ್ರಿಸ್ತನ ನಾಮದಲ್ಲಿ ನೀವು ಆಶೀರ್ವಾದವನ್ನು ಹೊಂದಿರಿ, ಪಡಕೊಳ್ಳಿರಿ. ದೇವರು ನಿಮಗೆ ಆಶೀರ್ವಾದ ಮಾಡಲಿಕ್ಕೆ ಬಯಸ್ತಾ ಇದ್ದಾನೆ ತಂದೆ. ನಿನಗೆ ಸ್ತೋತ್ರ ಕರ್ತನೇ. ಇವರ ಕೆಲಸ ಕಾರ್ಯದ ಮೇಲೆ ನೀವು ಆಶೀರ್ವಾದ ಹೊಂದಿರಿ. ನಿಮ್ಮ ಕೂಲಿ ಕೆಲಸದ ಮೇಲೆ, ನಿಮ್ಮ ತೋಟದ ಕೆಲಸ ಮೇಲೆ, ನಿಮ್ಮ ಆಫೀಸ್ ಕೆಲಸದ ಮೇಲೆ, ನಿಮ್ಮ ಬಿಸ್ನೆಸ್ ಮೇಲೆ ನೀವು ಆಶೀರ್ವಾದವನ್ನು ಪಡೆಕೊಳ್ಳಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ನೀವು ಆಶೀರ್ವಾದವನ್ನು ಪಡೆಕೊಳ್ಳಿರಿ. ದೇವರು ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದಾನೆ. ಸರಿಯಾದ ಬುದ್ಧಿ ಕೊಡ್ತಾ ಇದ್ದಾನೆ, ಸರಿಯಾದ ಜ್ಞಾನ ಕೊಡ್ತಾ ಇದ್ದಾನೆ. ದೇವರ ಸಮಾಧಾನ ನಿಮ್ಮ ಮೇಲೆ ಇಳಿದು ಬರ್ತಾ ಉಂಟು. ನಿಮ್ಮ ಮಕ್ಕಳಿಗೆ ಆಶೀರ್ವಾದ ಮಾಡ್ತಾ ಇದ್ದಾನೆ. ಹೋಗುವಾಗ ಬರುವಾಗ ಕಾಪಾಡ್ತಾ ಇದ್ದಾನೆ ತಂದೆ. ನಿನಗೆ ಸ್ತೋತ್ರ. ಸರ್ವಶಕ್ತನ ಆಶ್ರಯದಲ್ಲಿ ಇವರು ಸುರಕ್ಷಿತವಾಗಿರಲಿ ಕರ್ತನೇ. ತಂದೆ ನಿನಗೆ ಸ್ತೋತ್ರ ಕರ್ತನೇ. ಕರ್ತನೇ ಕರ ಹಿಡಿದವರಿಗೆ ನಡೆಸಬೇಕೆಂದು ನಾನು ಪ್ರಾರ್ಥಿಸ್ತೇನೆ ಕರ್ತನೇ. ಹೋಗುವಾಗ ಬರುವಾಗ ಕಾಪಾಡು, ಕೆಡುಕರಿಂದ ಇವರಿಗೆ ತಪ್ಪಿಸಬೇಕೆಂದು ನಾನು ಪ್ರಾರ್ಥಿಸ್ತೇನೆ ಕರ್ತನೇ. ತಂದೆ ನಿನಗೆ ಸ್ತೋತ್ರ. ಅಪ್ಪ ನೀನು ಒಳ್ಳೆಯವನು ಕರ್ತನೇ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕೆ ಸ್ತೋತ್ರ, ಉತ್ತರ ಕೊಟ್ಟಿದ್ದಕ್ಕೆ ಸ್ತೋತ್ರ. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ನಿನಗೆ ಒಬ್ಬನಿಗೆ ಸಲ್ಲಿಸ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದೆ ಪ್ರೀತಿಯುಳ್ಳ ತಂದೆ.
ಆಮೇನ್. ಈ ಕಾರ್ಯಕ್ರಮ ನೋಡಿದ್ದಕ್ಕೆ ದೇವರು ನಿಮಗೆ ಒಳ್ಳೆಯದು ಮಾಡಲಿ. ಹೆಚ್ಚಿನ ಸಂಪರ್ಕ ಬೇಕಾದರೆ, ನಿಮಗೆ ಪ್ರಾರ್ಥನೆ ಬೇಕಾದರೆ ಅಲ್ಲಿ ಸ್ಕ್ರೀನಲ್ಲಿ ಹೆಸರು ಮತ್ತು ನಂಬರ್ ಬರ್ತದೆ, ನೀವು ನಮಗೆ ಸಂಪರ್ಕ ಮಾಡ್ಬೋದು. ಆಮೇನ್.